ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ನಾನು ಹೇಳಿದಲ್ಲ ಒಂದು ಗಾಡಿ ತೋರಿಸ್ತೇನಂತ. ಸೊ ಆ ಗಾಡಿ ಇಲ್ಲಿ ನೋಡಿ, ದ ಕವಾಸಕಿ KLX 230. ಎಸ್, ನಾನು ಲೊಕೇಶನ್ ಚೇಂಜ್ ಮಾಡಿದೆ. ಇಲ್ಲಿ ಹೆವಿ ಮಳೆ ಉಂಟು ಮಳೆ ನಮಗೆ ಪುನಃ ಸೈಕ್ ಮಾಡ್ತುಂಟು. ಈಗ ನಾನು ಮಾತಾಡಿದಿರೋಗೂ ಪುನಃ ಮಳೆ ಬರ್ತದೆ. ನಾವು ಫುಲ್ ಚಂಡಿ ಆಗುತ್ತೆ, ಗೊತ್ತಾಗ್ತದಲ್ಲ. ಈ ಟೀ ಶರ್ಟ್ ಮೋಟೋಬರ್ಸಲ್ಲಿ ಸಿಕ್ಕಿದ್ದು, ಮತ್ತು ಹಾಗಿದ್ರು ಬೈಕ್ ಗ್ರೀನ್ ಅಲ್ಲ, ಅದಕ್ಕೊಂದು ಮ್ಯಾಚ್ ಆಗಲಿ ಅಂತ ನಾನು ಈ ಟೀ ಶರ್ಟ್ ಹಾಕಿದ್ದೆ. ಇಲ್ಲಿ ಎಲ್ಲ ಚಂಡಿ ಆಯಿತು. ಸ್ಟಾರ್ಟಿಂಗ್ ಹೇಳಿದ್ರೆ ನಾನು ಗಾಡಿ ಬಗ್ಗೆ ಹೇಳಿದಿಲ್ಲ, ಗಾಡಿ ಯಾರು ಕೊಟ್ಟದ್ದು ಅವ್ರ ಬಗ್ಗೆ ಹೇಳ್ತೇನೆ. ಸೊ ಇದು ನನ್ನ ಫ್ರೆಂಡ್ ಉಲ್ಲಾಸ್ ಅಂತಿದ್ದಾನೆ, ಅವನದು ಗಾಡಿ. ನನ್ನ ಫ್ರೆಂಡ್ಗಿಂತ ಮುಂಚೆ ನಾನು ಅಣ್ಣನ ಕ್ಲಾಸ್ಮೇಟ್ ಅವ. ನಾನು ಸ್ಕೂಲಿಂದ ಸಹ ನೋಡ್ತಿದ್ದೆ, ಅವ್ನು ನನ್ನ ಸಹ ಸ್ಕೂಲಲ್ಲಿ ನೋಡ್ತಿದ್ದಾನೆ. ಯಾಕಂದ್ರೆ ನಾನು ಅಣ್ಣ ಒಂದೇ ಸೇಮ್ ಸ್ಕೂಲ್ ಹೋಗಿದ್ದು. ಅವನು ಆಲ್ರೆಡಿ ನನ್ನ ಅಣ್ಣನ ಹತ್ರ ಹೇಳಿದ್ದಂತೆ, ನಿರಿ ಒಂದ್ಸಲ ಬರಲಿ ಬೈಕ್ ತಗೊಂಡು ಹೋಗ್ಲಿ, ಅವನಿಗೆ ಖುಷಿ ಆಗ್ತದೆ ಹಾಗೆ ಅಂತ. ಮತ್ತೊಂದಿನ ನಾನು ಅವ್ನು ಸ್ಟೋರಿ ಹಾಕಿದ್ದ, ಗಾಡಿ ತಗೊಂಡೆ, ನಾನು ನೋಡಿರಲಿಲ್ಲ. ಒಂದಿನ ಹೀಗೆ ಬೈಕ್ ಇದೊಂದು ಫೋಟೋ ಇತ್ತು, ನಾನು ಕೇಳಿದೆ ಅಂತ ಮರೆ ಗಾಡಿ ತಗೊಂಡೆ ಕೇಳಿದೆ. ಅದಕ್ಕೆ ಮತ್ತೆ ಹೌದು ತಗೊಂಡು ನಿನ್ನ ಬಾಬನೆಗೆ ಗಾಡಿ ತಗೊಂಡು ಹೋಗು ಹಾಗೆ ಎಲ್ಲ ಹೇಳ್ದ. ಗಾಡಿ ಎಲ್ಲಿಂದ ತಗೊಂಡು ಬಂದೆ ಅದೆಲ್ಲ ನಾನು ವೀಡಿಯೋ ಮಾಡಿದ್ದೇನೆ, ಒಂದ್ಸಲ ಆ ವೀಡಿಯೋ ನೋಡಿ. ಮತ್ತೆ ನನಗೆ ಮಾತ್ರ ತುಂಬ ಟೈಮಿಂದ ಆ ಬೈಕ್ ರೈಡ್ ಮಾಡಬೇಕಂತಿತ್ತು ಆಯಿತಾ. ನಮ್ಮದು ಬೆಂಗಳೂರು ಫ್ರೆಂಡ್ಸ್ ಹತ್ರ ಉಂಟು. ಸೊ ಫೈನಲ್ ಇವತ್ತು ತಗೊಂಡು ಆ ಬೈಕ್ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಮಾಡುವ. ಈಗ ಅದರಲ್ಲಿ ಸ್ವಲ್ಪ ಆಫ್ ರೋಡೆಲ್ಲ ಹೋಗುವ, ಹೇಗೆ ಆಗ್ತದೆ ನೋಡುವ. ಇಲ್ಲಿ ಒಂದು ಲೈಟಾಗಿ ಜಂಪ್ ಮಾಡುವ. ಓ ಕ್ರೇಜಿ. ಓ ಓ ಇಷ್ಟು ಗಮ್ಮತ್ತಾಗ್ತದೆ ಅಂತ ಗೊತ್ತಿರಲಿಲ್ಲ ಮಾರೆ. ಇದು ಗಾಡಿ ಸಣ್ಣ ವೀಲಿ ಮಾಡುವಲ್ಲ, ನೆಲ ಜಾರ್ತುಂಟು. ಸೊ ನಮ್ಮೊಟ್ಟಿಗೆ ಇದ್ದ ಉಲ್ಲಾಸ್, ನನ್ನ ಅಣ್ಣಂದು ಕ್ಲಾಸ್ಮೇಟ್ ಇವ. ಅಡ್ಡಿಲ್ಲಲ್ಲ, ತಗೊಂಡೋಗ್ತೆ, ಗಮ್ಮತ್ತಲ್ಲ. ನಿಂಗೆ ಯಾಕೆ ಫೀಲ್ ಆಯಿತು ಗಾಡಿ ತಗೊಂಡು? ಆಫ್ ರೋಡ್ ಇದೆಯಾ? ಓಡಿಸ್ಲಿಲ್ಲಲ್ಲ. ಸೊ ಫಸ್ಟ್ ಸರ್ವಿಸ್ ಆಗಲಿಲ್ಲ, ಈಗ ನನಗೆ ಕೊಟ್ಟಿದ್ದ. ಅಂತ ಹೆದರಿಕೆ ಇಲ್ಲಲ್ಲ ನಂಗೆ ಕೊಡೋದು. Crazy. ಎಲ್ಲಿಗೆ ಮಾರಿದ್ದು? ನಾನು ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ದೆ ಬೈಕ್. ಆಗ ಮಳೆ ಬರ್ತಿತ್ತು ಅಂತ ಹೇಳಿ ನಾನು ಒಂದು ಕಡೆ ನಿಂತ್ಕೊಂಡಿದ್ದೆ. ಈಗ ಮಳೆ ಬಂದು ಅಡ್ಡಿಲ್ಲ ಅಂತ ಹೋಗ್ತಿದ್ದೆ. ಗಮ್ಮತ್ತು ಆಗ್ತುಂಟು ಮಾತ್ರ. ಓ, ಇಲ್ಲಿ ಎದರಿಂದ ಲಾರಿ ಬಂತು, ಅದಕ್ಕೆ ರಿವರ್ಸ್ ಬರ್ತಿದ್ರು. ನಾ ಹೋಗಿಬಿಡ್ತೆ, ನನಗೆ ರೋಡ್ ಬೇಡ, ನಾ ಸೈಡಿಂದ ಹೋಗ್ತೆ. ಓ ಓ ಓ ಓ ಎಂತ ಗಾಡಿ ಅಷ್ಟೇ ನೋಡಿ, ಟೆನ್ಷನೇ ಇಲ್ಲ ಇದಕ್ಕೆ, ಎಲ್ಲಿ ಸಹ ಹೋಗ್ಬೋದು. ಇಲ್ಲಿ ಒಂದು ಸ್ವಲ್ಪ ಎಂಥರು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಆಗ್ತದೆ ನೋಡುವ. ಇದು ಹೇಗಿದ್ರು ನಮ್ಮದೇ ಸೈಟ್. ಇದು ಟೈರ್ ಮಾರ್ಕ್ಸ್ ಇದೆಲ್ಲ ನಂದೇ. ಇದು ನೋಡಿದ್ರಲ್ಲ, ಇದೀಗ ನಾನು ವೀಡಿಯೋ ಕಂಟಿನ್ಯೂಷನ್ ಮಾಡ್ತಿರೋದು ಆಫ್ಟರ್ 2 days. ನಿನ್ನೆ ಮೊನ್ನೆ ಬೈಕ್ ನನ್ನ ಹತ್ರ ಇತ್ತು, ಆದರೆ ಹೆವಿ ಮಳೆ ಇತ್ತು, ಫುಲ್ ಡೇ ಮಳೆ ಇತ್ತು. ನಂಗೆ ಈಗ ವೀಡಿಯೋ ಮಾಡ್ಲಿಕ್ಕೇನಾಗಲಿಲ್ಲ. ವೀಡಿಯೋ ಮಾಡ್ಲಿಕ್ಕೆ ಅಂತ ಹೊರಗಡೆ ಬರೋದು, ಮಳೆ ಬರೋದು, ಫುಲ್ ನಾನು ಚಂಡಿ ಆಗ್ತೇನೆ. ಮತ್ತೆ ಪುನಃ ಮನೆಗೆ ಹಾಗೆ ವಾಪಸ್ ಎಂತ ಹೋಗೋದಂದ್ರೆ ಫುಲ್ ಆಫ್ ರೋಡ್ ಮಾಡೋದು. ಅದೆಲ್ಲ ವೀಡಿಯೋ ಉಂಟು, ನಾನು ಎಂಡಲ್ಲಿ ಹಾಕ್ತೇನೆ, Insta 360 ಅಲ್ಲಿ ತೆಗೆದದ್ದು. ಅದ್ರ ಮತ್ತೆ ಈ ಬೈಕ್ ಬಗ್ಗೆ ಹೇಳೋದಾದ್ರೆ, ಈ ಬೈಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಕಂಪ್ಲೀಟ್ ರಿವ್ಯೂ ವಿಡಿಯೋ ಅಲ್ಲ, ಜಸ್ಟ್ ನಂದೊಂದು ಎಕ್ಸ್ಪೀರಿಯನ್ಸ್ ನಾ ಶೇರ್ ಮಾಡ್ತಿದ್ದೆ. ಇದುಂಟಲ್ಲ, ಇದು 2 ವೇರಿಯಂಟ್ ಬರ್ತದೆ. ಒಂದು ರೋಡ್ ಲೀಗಲ್, ಇನ್ನೊಂದು ರೋಡ್ ಇಲ್ಲಿಗಲ್. ಇದೀಗ ರೋಡ್ ಲೀಗಲ್ ಬೈಕ್. ನಿಮಗೆ ನೋಡ್ಬೋದು, ಈಗ ಮಿರರ್ಸ್ ಉಂಟು, ಸ್ಪೀಡೋಮೀಟರ್ ಉಂಟು, ನಂಬರ್ ಪ್ಲೇಟ್, ಇಂಡಿಕೇಟರ್ಸ್, ಬ್ರೇಕ್ ಲೈಟ್, ಹೆಡ್ ಲೈಟ್ ಎಲ್ಲ. ಈಗ ನಾನೇನು ಅಷ್ಟು ಹೈಟ್ ಇಲ್ಲ, ಆದರೂ ಐ ಕ್ಯಾನ್ ಮ್ಯಾನೇಜ್. ನೋಡಿ, ಈಗ ಕೂತ್ಕೊಂಡಾಗ ಗಾಡಿ ಕೆಳಗೆ ಹೋಗ್ತದೆ ಆಯಿತಾ.
ಬೋನ್ಸ್ ಆಗೋದು ನೋಡಿ. ಇದು ಎಲ್ಲಿ ಬೇಕಾದ್ರೂ ಹೋಗ್ತದೆ ಗಾಡಿ, ಎಲ್ಲಿ ಬೇಕಾದ್ರೂ ಟೆನ್ಷನ್ ಇಲ್ಲ. ಅಂದ್ರೆ ನೀವು ಯಾವ್ದಾದ್ರು ಒಂದು ಪಾಯಿಂಟ್ ಮಾಡಿ ನೀವು ಅಲ್ಲಿ ಹೋಗಂತ ಹೇಳಿ ನಾನು ತಗೊಂಡು ಹೋಗ್ತೇನೆ. ಹಾಗೆ ಉಂಟು ಬೈಕ್ ಮಾತ್ರ. ಬೈಕ್ ಏನು ಜಾಸ್ತಿ ವೆಯ್ಟ್ ಇಲ್ಲ, ಜಸ್ಟ್ ಒಂದು 139 kg ಇರೋದು. ಸೊ ನಮ್ದು ಬುಲೆಟ್ ಇರೋದು 200 kg. 200 kg ಪೆಟ್ರೋಲ್ ಎಲ್ಲ ಫುಲ್ ಟ್ಯಾಂಕ್ ಮಾಡಿದ್ಮೇಲೆ ಇನ್ನೂ ವೆಯ್ಟ್ ಆಗ್ತದೆ. ಇದರಲ್ಲಿ 7 ಲೀಟರ್ಸ್ ಟ್ಯಾಂಕ್ ಇರೋದು. 7 ಲೀಟರ್ಸ್ ಟ್ಯಾಂಕ್ ಅಂದ್ರೆ ಬುಲೆಟ್ ಅಲ್ಲಿ 12 ಲೀಟರ್ಸ್. ಅಲ್ಲೇ ಗೊತ್ತಾಯ್ತಲ್ಲ 12 ಲೀಟರ್ಸ್ ಮತ್ತು 7 ಲೀಟರ್ಸ್ಗೆ ತುಂಬಾ ವೆಯ್ಟ್ ಡಿಫ್ರೆನ್ಸ್ ಬರ್ತದೆ. ಸೊ ನಮಗೆ ವೀಲಿ ಮಾಡ್ಲಿಕ್ಕೆ ಮತ್ತೆ ಆಫ್ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಎಂತ ಪ್ರಾಬ್ಲಮ್ ಇಲ್ಲ. ಇದು ಟೂರಿಂಗ್ ಬೈಕ್ ಅಲ್ಲ, ಡರ್ಟ್ ಬೈಕ್. ಡರ್ಟ್ ಬೈಕ್ ಅಂದ್ರೆ ಅದು ಜಸ್ಟ್ ಒಂದು ಎಂಜಾಯ್ ಮಾಡ್ಲಿಕ್ಕೆ. ಈಗ ನಿಮಗೆ ಎಂಜಾಯ್ ಸಹ ಮಾಡಬೇಕು, ಟೂರಿಂಗ್ಸ್ ಹೋಗ್ಬೇಕಂದ್ರೆ ಇದರಲ್ಲಿ ಕಷ್ಟ ಆಗ್ತದೆ. ಈಗ ನಿಮಗೆ ಹಿಂದ್ಗಡೆ ಟೂರಿಂಗ್ ಸೆಟಪ್ ಹಾಕ್ಲಿಕ್ಕೆ ಆಗುದಿಲ್ಲ. ಇದು ರ್ಯಾಲಿ ಸೆಟಪ್ ಇದು. ಮತ್ತೆ ಇದು ಟೈರ್ ಈಗ ಸ್ಟಾಕ್ ಅಲ್ಲಿ ಉಂಟು. ನೆಕ್ಸ್ಟ್ ಅವನು ಇನ್ನೂ ದಪ್ಪ ಬಟನ್ ಟೈರ್ಸ್ ಹಾಕ್ಬೋದು. ಇದು ತುಂಬಾ ಸಪೋರ್ ಅಂತ ಟೈರ್. ಇದು ಟ್ಯೂಬ್ ವೀಲ್ಸ್ ಬರೋದು, ಇದರಲ್ಲಿ ಟ್ಯೂಬ್ಲೆಸ್ ಬರೋದಿಲ್ಲ. ಯಾಕಂದ್ರೆ ಟ್ಯೂಬ್ಲೆಸ್ ಬಂದ್ರೆ ಸೈಡ್ ಸ್ಪೋಕ್ಸ್ ಬರ್ತದೆ, ಆಗ ಡ್ಯಾಮೇಜ್ ಆಗೋದು ಜಾಸ್ತಿ. ಇದು ಹಿಂದ್ಗಡೆ 18 ಇಂಚ್ ಬರ್ತದೆ ಮತ್ತೆ ಮುಂದೆ 21 ಇಂಚ್ ಬರ್ತದೆ. ಇದು ಸಹ ಟ್ಯೂಬೇ. ಇದು ನೋಡಿ 37 mm ಶೋವಾ ಟೆಲಿಸ್ಕೋಪಿಕ್ ಫೋರ್ಕ್ ಅಂತ ಹೇಳೋದು ಇದಕ್ಕೆ. ಇದ್ರ ಟ್ರಾವೆಲ್ ನೋಡಿ 240 mm ಟ್ರಾವೆಲ್. 240 mm ಅಂದ್ರೆ ಅದು ಇಷ್ಟು ಟ್ರಾವೆಲ್ ಉಂಟಲ್ಲ, ನಿಮಗೆ ಜಂಪೇ ಫೀಲ್ ಆಗೋದಿಲ್ಲ. ಅದರಲ್ಲಿ ಬ್ಯಾಕ್ಸ್ ಸೇಮ್ ಇರೋದು, ಮೊನೋಶಾಕ್ ಪ್ರೀಲೋಡ್ ಅಡ್ಜಸ್ಟೇಬಲ್ ಉಂಟು ಇದರಲ್ಲಿ. ಮತ್ತೆ ಇದರಲ್ಲಿ ಇರೋದು ಯೂನಿಟ್ರಾಕ್ ಸಸ್ಪೆನ್ಷನ್ 250 mm. ಇದು ಫ್ರಂಟ್ ಇರೋದು 240 mm, ಬ್ಯಾಕ್ 250 mm. ಯಾಕಂದ್ರೆ ಬ್ಯಾಕ್ ಸ್ವಲ್ಪ ನಮಗೆ ಜಾಸ್ತಿ ಜಂಪ್ ಆಗುದಿಲ್ಲ ಅದಕ್ಕೆ. ಮತ್ತೆ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 265 mm ಗ್ರೌಂಡ್ ಕ್ಲಿಯರೆನ್ಸ್. ಇದರಲ್ಲಿ ಯಾರಾದ್ರೂ ಒಬ್ಬ ಸಪೋರ್ದವ ಇಲ್ಲಿಂದ ಮಲ್ಕೊಂಡು ಆಚೆ ಹೋಗ್ಬೋದು, ಉರುಳ್ಕೊಂಡು ಬೇಕಾದ್ರೆ ಈಚಿಂದ ಆಚೆ ಹೋಗ್ಬೋದು. ನಾನು ಮಾತ್ರ ಇದರಲ್ಲಿ ಎಂಜಾಯ್ ಮಾಡಿದುಂಟು ಈ ಗಾಡಿಯಲ್ಲಿ. ನನಗೆ ಈಗ ಹೇಗೆ ಎಂತ ಹೇಳೋದು ಗೊತ್ತಿಲ್ಲ. ನೀವು ಬೇಕಾದ್ರೆ ನಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನಾನು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಿಮ್ಗೆ ಗೊತ್ತಲ್ಲ, ನಾನೆಂತ ರಿವ್ಯೂ ಮಾಡೋನಲ್ಲ, ನಾನು ಜಸ್ಟ್ ಎಕ್ಸ್ಪೀರಿಯನ್ಸ್ ತೋರಿಸೋನು. ಗಾಡಿ ರಿವ್ಯೂ ಬೇಕಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಚಾನಲ್ ಉಂಟು, ಅವರವರು ರಿವ್ಯೂಸ್ ಎಲ್ಲ ಮಾಡಿದ್ದಾರೆ. ಇಂಜಿನ್ ಬಗ್ಗೆ ಹೇಳೋದಾದ್ರೆ ಇದು 233cc 2V ಇಂಜಿನ್. ಇದು ಎಕ್ಸ್ಪಲ್ಸ್ 2V 4V ಹಾಗೆ ಬರ್ತಲ್ಲ ಆ ಥರ. ಇದರಲ್ಲಿ 18.1 PS ಹಾರ್ಸ್ ಪವರ್ ಬರ್ತದೆ. ಅದು ಹಾಗೆ 18.3 Nm ಟಾರ್ಕ್. ಇದರಲ್ಲಿ ಟಾರ್ಕ್ ಮತ್ತು ಹಾರ್ಸ್ ಪವರ್ ಸೇಮ್ ಉಂಟು ನಂಬರ್ಸ್ ಆಲ್ಮೋಸ್ಟ್. ಇದೊಂದು 880 mm ಸೀಟ್ ಹೈಟ್ ಉಂಟು. ನನಗೆ ಪ್ರಾಬ್ಲಮ್ ಇಲ್ಲ, ನಾನು ಆರಾಮ್ಸೆ ರೈಡ್ ಮಾಡ್ಬೋದು. ನನಗೆ ಆ್ಯಕ್ಚುಲಿ ಯಾವ ಬೈಕ್ ಕೊಟ್ಟರು ನಾನು ಈ ಬೈಕ್ ಅಷ್ಟು ಇನ್ನೂ ಹೈಟ್ ಇದ್ರೆ ನಾನು ರೈಡ್ ಮಾಡ್ತೇನೆ. ಇಟ್ಸ್ ಆಲ್ ಅಬೌಟ್ ಸ್ಕಿಲ್ಸ್. ನಮ್ದು ಹೈಟ್ ಕಮ್ಮಿ ಉಂಟು ಹಾಗೆಲ್ಲ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ನಮಗೆ ಸ್ಕಿಲ್ ಇದ್ರೆ ಯಾವ ಬೈಕ್ ಸಹ ರೈಡ್ ಮಾಡ್ಬೋದು. ಇದರಲ್ಲಿ ನೋಡಿ ಎಂತ ತಾಮ್ಜಾಮ್ ಇಲ್ಲ, ಜಸ್ಟ್ ಒಂದು ಕೀ ಆನ್ ಮಾಡೋದು ಹೋಗೋದು. ಇದರಲ್ಲಿ ಇನ್ನೊಂದು ಬಟನ್ ಉಂಟು, ABS ಬಟನ್. ಒಂದ್ಸಲ ಕ್ಲಿಕ್ ಮಾಡಬೇಕು, ಇಲ್ಲಿ ಬ್ಲಿಂಕ್ ಆಗ್ತದೆ. ಮತ್ತು ಈಗ ಒತ್ತಿ ಹಿಡ್ಕೊಳ್ಬೇಕು, ಅದು ಬ್ಲಿಂಕ್ ಹೋಗ್ತದೆ. ಆಗ ABS ಆಫ್. ಈಗ ನಿಮಗೆ ಡ್ರಿಫ್ಟ್ ಮಾಡ್ಬೋದು, ಫ್ರಂಟ್ ಬ್ರೇಕ್ ಎಲ್ಲ ಒಳ್ಳೆ ಹಿಡಿತದೆ. ನಾವು ರೋಡಲ್ಗಿಂತ ಆಫ್ ರೋಡಲ್ಲಿ ಹೋಗುವಾಗ ABS ಆಫ್ ಇರಬೇಕು. ಯಾಕಂದರೆ ಆಫ್ ರೋಡಲ್ಲಿ ನಾವು ಬ್ರೇಕ್ ಹಿಡಿತೇವಲ್ಲ, ಗಾಡಿ ನಿಲ್ಲುವುದೇ ಇಲ್ಲ. ಮತ್ತು ಇದು ಇಂಡಿಕೇಟರ್ ಮತ್ತು ಹೆಡ್ಲೈಟ್, ಈಚೆ ಕಿಲ್ ಸ್ವಿಚ್ ಅಷ್ಟೇ, ಬೇರೆ ಎಂಥದ್ದು ಇಲ್ಲ. ಇದರ ಅವರೊಂದು ವಾಟರ್ ಪ್ರೂಫ್ ಮೊಬೈಲ್ ಕೇಸಿಂಗ್ ಇಟ್ಟಿದ್ದಾರೆ, ಮೊಬೈಲ್ ಇಟ್ಕೊಂಡು ಹೋಗ್ಲಿಕ್ಕೆ. ಫ್ಯೂಲ್ ಮಾತ್ರ ನಾನು ನಿನ್ನೆಯಿಂದ ಒಂದು 2 ಫುಲ್ ಟ್ಯಾಂಕ್ ಹಾಕಿದೆ. 2 ಫುಲ್ ಟ್ಯಾಂಕ್. ಮೈಲೇಜ್ ಗೊತ್ತಿಲ್ಲ ನನಗೆ. ನಿನ್ನೊಂದು ಫುಲ್ ಟ್ಯಾಂಕ್, ಮೊನ್ನೆ ಒಂದು ಫುಲ್ ಟ್ಯಾಂಕ್. ಮತ್ತು ಇವತ್ತು ಗೊತ್ತಿಲ್ಲ. ಇವತ್ತು ನಾನು ಇವನಿಗೆ ವಾಪಸ್ ಕೊಡ್ತೇನೆ ಬೈಕ್. ಯಾಕಂದರೆ ಸುಮಾರು ದಿನ ಆಯ್ತಲ್ಲ ಇಟ್ಕೊಂಡು. ಅವನಿಗೇನು ಟೆನ್ಷನ್ ಇಲ್ಲ. ಅವನು ಹೇಳಿದೆ ನಿಂಗೆ ಯಾವತ್ತು ಮನ್ಸಾಗ್ದು ಯಾವತ್ತು ರಿಟರ್ನ್ ಕೊಡಂತ. ಹಾಗೆ ಹೇಳಿದೆ ಅಂತೇಳಿ ನಾವು ಅದನ್ನು ಮಿಸ್ಯೂಸ್ ಮಾಡಬಾರ್ದು. ಫ್ರಂಟ್ ನೋಡಿ, ಹೆಡ್ಲೈಟ್ಸ್ ಒಳ್ಳೆ ಉಂಟು, ಬ್ರೈಟ್ ಉಂಟು. ಮತ್ತು ಟೈಲ್ ಸೆಕ್ಷನ್ ನೋಡಿ, ಸಪೂರ ಟೈರ್ ಮಾರೆ. ಈಗ ಬ್ರೇಕ್ ಆಗ್ತಾನೆ ನೋಡಿ, ನೋಡಿದ್ರಾ? ಈಗ ನಾನು ABS ಆಫ್ ಮಾಡಿ ಬ್ರೇಕ್ ಆಗ್ತಾನೆ, ಸ್ಟಾಪೇ ಆಗ್ತದೆ. ಇದು ನೋಡಿ 880 mm ಉಂಟಲ್ಲ, ನಂಗೆ 2 ಕಾಲ್ಸ ಕರೆಕ್ಟಾಗಿ ಇಡ್ಬೋದು ಕೆಳಗೆ. ನಿನ್ನೆ ಆಗೊಮ್ಮೆ ಹೋಗಿ ಬಂದು ಅದೆಲ್ಲ ವೀಡಿಯೋಸ್ ಉಂಟಲ್ಲ, ಎಲ್ಲ ಎಂಡಲ್ಲಿ ಹಾಕ್ತೇನೆ. ಈಗ ನಾವು ಇನ್ನೊಂದು ಅಡ್ವೆಂಚರ್ 390 ಮತ್ತು ಹಿಮಾಲಯನ್ 450 ತಗೊಂಡ್ರು ಸಹ ಇದರಲ್ಲಿ ಗಮ್ಮತ್ ಮಾಡಿದಷ್ಟು ಅದರಲ್ಲಿ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಇದರಲ್ಲಿ ಒಳ್ಳೆ ಗಮ್ಮತ್ ಮಾಡ್ಬೋದು. ಆ ಗಮ್ಮತ್ಗಿಂತ ಅಂದರೆ ಎಷ್ಟು ಬೇಕಷ್ಟು ವೀಲಿ ಆಗ್ತದೆ, ಹೇಗೆ ಬೇಕಾದ್ರೆ ಡ್ರಿಫ್ಟ್ ಮಾಡ್ಬೋದು. ಎಲ್ಲಿ ಸಹ ಹೋಗ್ಬೋದು. ನಾನು ಹೇಳಿದಲ್ಲ, ನೀವು ಯಾವ ಕಡೆ ಪಾಯಿಂಟ್ ಮಾಡಿ ತೋರಿಸ್ತೀರಿ, ಎಲ್ಲಿ ಅಷ್ಟು ರೋಡ್ ಹಾಳು ಉಂಟು ಅಲ್ಲಿ ಬೈಕ್ ಹೋಗ್ತದೆ, ಎಂತ ಪ್ರಾಬ್ಲಮ್ ಇಲ್ಲ. ಆಲ್ಟೆರೆನ್ ಟೈರ್ಸ್ ಇರೋದು, ಆಲ್ಟೆರೆನ್ಸ್ ಟೈರ್ಸ್ ಇದ್ರೂ ಸಹ ಅಷ್ಟು ಒಳ್ಳೆ ಹೋಗ್ತದೆ ಮಾರೆ ಗಾಡಿ, ಅಷ್ಟು ಒಳ್ಳೆ, ಎಂತ ಸಹ ಟೆನ್ಷನ್ ಅನ್ನೋದೇ ಇಲ್ಲ ಇದಕ್ಕೆ. ಮತ್ತೆ ನಿನ್ನೆ ಆಗುಂಬೆ ಹೋಗಿದೆ. ನಿನ್ನೆ ಆಗುಂಬೆ ಹೋದಾಗ ಸಹ ಅಲ್ಲಿ ಒಟ್ರಾಶಿ ಮಳೆ ಮಾರೆ, ಕ್ಯಾಮ್ರಾನೇ ತೆಗಿಲಿಕ್ಕೆ ಆಗಲಿಲ್ಲ. ಎಂತ ಗೊತ್ತಾ, ಕ್ಯಾಮ್ರಾ ಇಡ್ಬೋದು ಇಲ್ಲಿ, ಕ್ಯಾಮ್ರಾ ವಾಟರ್ ಪ್ರೂಫ್ ಆದರೆ ಹೆಲ್ಮೆಟ್ ಒಳಗೆ ಮೈಕ್ ಇರ್ತದಲ್ಲ, ಅದು ಮೈಕ್ ಚಂಡಿ ಆಗ್ತದೆ. ಆ ಮೈಕ್ ಚಂಡಿ ಆದರೆ ಹಾಳಾಗ್ತದೆ. ಒಂದು ಮೈಕಿಗೆ 8,000 9,000 ಉಂಟು. ಈಗ ಇನ್ನೊಂದು ಕ್ವಶನ್ ಬರ್ತದೆ ಕೆಲವರಿಗೆ, ಗಾಡಿ ತಗೊಳ್ಬೋದಾ ಎಂತ ಅಂತ. ನಾನು ಸ್ಟೋರಿ ಹಾಕಿದೆ. ಸ್ಟೋರಿ ಹಾಕಿದಾಗ ತುಂಬ ಜನ ಕೇಳಿದ್ರು, ಎಂತ ಮಾರೆ ಬೈಕ್ ಒಳ್ಳೆ ಉಂಟಾ ಹಾಗೆ ಅಂತ. ಬೈಕ್ ತುಂಬ ಒಳ್ಳೆ ಉಂಟು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಹತ್ರ ಸೆಕೆಂಡರಿ ಬೈಕ್ ಇರಬೇಕು. ಇದು ಒಂದೇ ಬೈಕ್ ಇಟ್ಕೊಂಡು ಎಲ್ಲ ಕಡೆ ಹೋಗ್ತೇನೆ, ಒಂದು ಹಾಲ್ ತರ್ಲಿಕ್ಕೆ ಸಹ ಇದರಲ್ಲೇ ಹೋಗ್ತೇನೆ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಈ ಬೈಕ್ ಇರೋದು ಗಮ್ಮತ್ ಮಾಡ್ಲಿಕ್ಕೆ. ಇದು ಡರ್ಟ್ ಬೈಕ್, ಕಮ್ಯೂಟರ್ ಅಲ್ಲ, ಅಡ್ವೆಂಚರ್ ಅಲ್ಲ, ಟೂರರ್ಸ್ ಅಲ್ಲ, ಡರ್ಟ್ ಬೈಕ್ ಇದು. ಇದರಲ್ಲಿ ಇರೋದು 7 ಲೀಟರ್ಸ್. ಕೆಲವರು ಹೇಳ್ತಾರೆ 7 ಲೀಟರ್ಸ್ ಎಂತ ಮಾರೆ, ನನಗೆ ಬೈಕ್ ತಗೊಳ್ಳೋ ಪ್ಲಾನ್ ಇತ್ತು, 7 ಲೀಟರ್ಸ್ ಅಂತ ಹೇಳಿದಾಗೆ ನಾನು ಕ್ಯಾನ್ಸಲ್ ಮಾಡಿದೆ ಅಂತ. ಅದು ಎಂತ ಮಾರೆ, ಡಿಸ್ಅಡ್ವಾಂಟೇಜ್ ಅಲ್ಲ, ಅದು ಅಡ್ವಾಂಟೇಜ್. 7 ಲೀಟರ್ಸ್ ಇದು ಬೈಕ್ ಇರೋದು ಡರ್ಟ್ ಬೈಕ್. ಎಂದು ಟೂರರ್ ಬೈಕ್ ಆದ್ರೆ ಹೌದು ಮಾರೆ, ದೊಡ್ಡ ಟ್ಯಾಂಕ್ ಕೊಡ್ತಾರೆ. ಇದು ಕೆಲವರಲ್ಲಿ ಇದಕ್ಕೆ ಎಕ್ಸ್ಪಲ್ಸ್ ಕಂಪೇರ್ ಮಾಡ್ತಾರೆ. ಎಕ್ಸ್ಪಲ್ಸ್ ನೋಡಿ ಕಂಪೇರ್ ಮಾಡ್ಬೋದು ರ್ಯಾಲಿ ಎಡಿಷನ್ಗೆ, ಆದರೆ ಎಕ್ಸ್ಪಲ್ಸ್ ಇರೋದು ಅಡ್ವೆಂಚರ್ ಬೈಕ್. ಅದು ಅಡ್ವೆಂಚರ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಅದರಲ್ಲಿ ಟೂರಿಂಗ್ ಸಹ ಮಾಡ್ಬೋದು, ಆಫ್ ರೋಡ್ ಸಹ ಮಾಡ್ಬೋದು. ಡರ್ಟ್ ಬೈಕ್, ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ, ಎಲ್ಲ ನೋಡಿ. ಬ್ಯಾಗ್ ಎಲ್ಲ ಹಾಕೊಂಡು ದೊಡ್ಡ ದೊಡ್ಡ ಬ್ಯಾಗ್ ಇಟ್ಕೊಂಡು ಗಾಡಿ ಫುಲ್ ಕೆಳಗೆ ಹೋಗ್ತದೆ ನೋಡಿ. ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ 2 ಬ್ಯಾಗ್ ಹಾಕಿದ್ರ, ದೊಡ್ಡ ಬ್ಯಾಗ್ ನೋಡಿ, ಇಷ್ಟು ಕೆಳಗೆ ಬರ್ತದೆ. ಮತ್ತು ನೀವು ಕೂತ್ಕೊಳ್ಳಿದ್ರಿ ಪುನಃ ಇಷ್ಟು ಕೆಳಗೆ ಬರ್ತದೆ.
ನಮ್ದು ಬ್ಯಾಂಗ್ಳೂರ್ದು ಫ್ರೆಂಡ್ ತಗೊಂಡಿದ್ದಾರೆ. ಲಾಸ್ಟ್ ಟೈಮ್ ನಾ ಟೈಗರ್ ಬಿಟ್ಟಿದ್ದೆ ಅಲ್ಲ, ಅವರು KLX ತಗೊಂಡಿದ್ದಾರೆ. ಅವ್ರದ್ದು ರೋಡ್ ಇಲ್ಲಿಗಲ್ ಅದು, ಅದ್ರಲ್ಲಿ ಹೆಡ್ಲೈಟ್ ಎಲ್ಲ ಎಂತ ಸಹ ಇಲ್ಲ. ಅವ್ರ ಹತ್ರ ಆಲ್ರೆಡಿ ಒಂದು ಟೈಗರ್ ಉಂಟು. ಆ ಟೈಗರ್ ಇಟ್ಕೊಂಡು ಲಾಂಗಿಗೆ ಟೈಗರ್ ಯೂಸ್ ಮಾಡ್ತಾರೆ, ಆಟ ಆಡ್ಲಿಕ್ಕೆ KLX. ಸೊ ಇದು ಬೈಕ್ ಆಟ ಆಡೋದು ಬೈಕ್, ನಿಮಗೆ ತಗೊಳ್ಳಿಕ್ಕೆ ಇಷ್ಟ ಇದೆ ತಗೊಳ್ಬಹುದು. ಆಲ್ ಇನ್ ಒನ್ ಬೈಕ್ ಅಲ್ಲ ಇದು. ಈಗ ಒಂದು ರೈಡ್ ಮಾಡೋ, ಒಂದು ಸಣ್ಣ ರೈಡ್, ಮತ್ತೆ ನಾನು ಸೀದಾ ಮನೆ ಹೋಗ್ತೇನೆ. ಆಲ್ರೆಡಿ ಅಮ್ಮ ನಂಗೆ 2 ದಿನದಿಂದ ಸೀನ್ ಮೇಲೆ ಸೀನ್, ಹೆವಿ ಸೀನ್ ಮಾಡ್ತಿದ್ದಾರೆ. ಯಾಕಂದ್ರೆ ಡ್ರೆಸ್ ಫುಲ್ ಮಣ್ಣಾಗ್ತದೆ, ಫುಲ್ ಕೆಸರಾಗ್ತದೆ ನೋಡಿ. ಇದ್ರಲ್ಲಿ ಸಹ ಈಗ ಕೆಲವರು ಹೇಳಿದೆ ಇದು ಸ್ಪೀಡ್ ಹೋಗ್ತದೆ ಕೇಳ್ತಾರೆ. ಸ್ಪೀಡ್ ಹೋಗ್ತದೆ, ಬುಲೆಟ್ ಅಷ್ಟು ಹೋಗ್ತದೆ, 120 ಹೋಗ್ತದೆ. ನಾನು 121 ತಗೊಂಡೋದೆ. ಬುಲೆಟ್ ಅಷ್ಟು ಸಾಕಲ್ಲ, ಲಾಂಗ್ ರೈಡ್ಸ್ ಮಾಡ್ಬೋದು ಇದರಲ್ಲಿ, ಮಾಡಲಿಕ್ಕೆ ಆಗೋದಿಲ್ಲ ಅಂತಿಲ್ಲ. ನಂಗೆ ಗೊತ್ತಿಲ್ಲ ಮೈಲೇಜ್ ಎಷ್ಟು ಉಂಟು ಅಂತ. 7 ಲೀಟರ್ಸ್ ಉಂಟು. ನನಗೆ ನಿನ್ನೆ 600 ರೂಪೀಸ್, ಮೊನ್ನೆ ಸಹ 500 ರೂಪೀಸ್ ಹಾಗೆ ಹಾಕಿದ್ದೇನೆ. ನೋಡೋ, ಈಗ ಒಂದು ರೈಡ್ ಮಾಡೋ, ನಿಮಗೆ ನಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ತೋರಿಸ್ತೇನೆ. ನೋಡಿದ್ರಾ ಎಷ್ಟು ಸ್ಮೂತ್ ಲ್ಯಾಂಡ್ ಆಗ್ತದೆ ಮಾರೆ. ಈಗ ಅಲ್ಲಿ ಕೆಸರೆಲ್ಲ ಉಂಟು, ಬೇಕಾದ್ರೆ ನಾನು ಸ್ಕಿಲ್ಸ್ ತೋರಿಸ್ಬೋದು. ಆದರೆ ಈಗ ಸ್ಕಿಲ್ಸ್ ತೋರಿಸಿದ್ರೆ ಮನೇಲಿ ಮತ್ತು ಅಮ್ಮ ಅವ್ರದ್ದು ಸ್ಕಿಲ್ಸ್ ತೋರಿಸ್ತಾರೆ. ಅದಕ್ಕೆ ನಂದು ನಿನ್ನೆದ ಕೆಲವು ವೀಡಿಯೋಸ್ ಉಂಟು, ಅದೇ ನೋಡಿ ನೀವು. ಇಲ್ಲಿ ಒಂದು ವೀಲಿ ಮಾಡುವ. ನೋಡಿದ್ರಾ ಎಷ್ಟು ಒಳ್ಳೆ ವೀಲಿ ಆಯಿತು, ಲಾಂಗ್ ಬಂತು ವೀಲಿ. ಅದು ಆ್ಯಕ್ಚುಲಿ ಬೈಕ್ ವೀಲಿ ಮಾಡೋದಲ್ಲ, ವೀಲಿ ನಾನು ಮಾಡೋದು. ಸ್ಕಿಲ್ಸ್ ನಂದು, ಬೈಕ್ ಇದಲ್ಲ. ಈಗ ನೀವು ಎಣಿಸ್ಬೋದು ನಾನು ಬೈಕ್ ಈ ಥರ ಎಲ್ಲ ರ್ಯಾಶ್ ರೈಡ್ ಮಾಡ್ತಿದ್ದೆ, ಅವನೆಂತ ಹೇಳೋದಿಲ್ವ ಅಂತ. ಸೊ ಅವನೆಂತ ಹೇಳೋದಿಲ್ಲ, ಯಾಕಂದರೆ ಬೈಕ್ ಇರೋದೇ ಆಟ ಆಡಲಿಕ್ಕೆ. ಈಗ ನಾನು ಇದರಲ್ಲಿ ವೀಲಿ ಮಾಡಿದ್ದಲ್ಲ, ವೀಲಿ ಮಾಡಿ ಎಷ್ಟು ಫೋರ್ಸ್ಫುಲಿ ಕೆಳಗಡೆ ಡ್ರಾಪ್ ಮಾಡಿದ್ರು ಸಹ ಬೈಕಿಗೆ ಎಂತ ಸಹ ಡ್ಯಾಮೇಜ್ ಆಗೋದಿಲ್ಲ. ನೆಕ್ಸ್ಟ್ ನೋಡೋ, ಈ ಥರ ಸಹ ಒಂದು ಬೈಕ್ ತಗೊಳ್ಳೋ, ದೊಡ್ಡ ಬೈಕ್ ಆಟ ಆಡಲಿಕ್ಕೆ ತಗೊಳ್ಳೋದೇ ಮಾತ್ರ ನನಗೆ ತುಂಬ ಆಸೆ ಉಂಟು. ನಾವು ಹಿಮಾಲಯನ್ ಅದೆಲ್ಲ ತಗೊಂಡ್ರೆ ಅದರಲ್ಲಿ ಈ ಥರ ಎಲ್ಲ ಆಟ ಆಡಲಿಕ್ಕೆ ಆಗೋದಿಲ್ಲ. ನಾನು ಮೊನ್ನೆ ಎಲ್ಲ ಆಟ ಆಡಿದ್ದೇನಲ್ಲ ಈ ಬೈಕಲ್ಲಿ, ಅಷ್ಟು ನಾನು ಲೈಫಲ್ಲಿ ಆಟ ಆಡಲಿಲ್ಲ. ಅದು ಯಾವ ಥರ ಆಟ ಆಡಿದೆ ಅಂದರೆ, ಮನೆ ಬಂದು ನನಗೆ ಮೈ ಕೈಯೆಲ್ಲ ನೋವು ಮಾರೆ, ಆ ಥರ ಬಾಡಿ ಪೇನ್. ಸರ್ ನಿರೀಕ್ಷಿತ ಅಂದೊಂದು ದೀಶು ಅಂದು ಗೊತ್ತುಂಡೆ, ನಿರೀಕ್ಷಕ ಸಂತೆಕಟ್ಟೆ ಅಂದೊಂದು ಗೊತ್ತು. ಯಾಯನ್ನ ಫ್ರೆಂಡ್, ಯಾನಿನ್ನ ಫಾಲೋವರ್ ಅಂದ ಬಕ ಏರ್ ಮಾತಾ ಬರ್ತೀನಿ ಯಾನ ಅಜ್ಜಿ ಬೊಕ್ಕ ಡ್ಯಾಡಿ ಎಬ್ರಿತ್ತು ಅಂದಿತ್ತು ಇದು ಬರ್ತೀನಿ ಅಂದೊಂದು ಇನಿ ಚೂರು ಬೈಕ್ ಚೇಂಜ್ ಹೋಯ್ತಾ ಬ್ಲಾಕ್ ಮಾಡ್ತಾರೆ ಇಲ್ಲಿ ಅಂದು ನೀ ಕ್ಯಾನ್ ಬಂದು ಎಂಚ ಗೊತ್ತಾಂಡೆ ಸೈಡ್. ಹಾಂ ಸೈಡ್ ಇಡೋಕೆ ನೀರಿ ಹೆಬ್ರಿ ಬರೋದನ್ನತ. ಹಾಂ ಶೋರ್ ಬ್ರೋ, ತಗೊಳ್ಳಿ. ಹೊಸ ಗಾಡಿ ಹಾಂ ಥ್ಯಾಂಕ್ ಯು. ಹಾಂ ಹೌದು. ಒಂದು ಸೀನ್ ಆಯ್ತಾ? ಹೌದೌದು ಒಂದು ಸೈಡ್ ಆಗ್ತದೆ, ಗಾಡಿ ಸೈಡ್ ಆಗ್ತದೆ. ದೀಕ್ಷಿತ ಎಂತ ಆಯ್ತಾ? ಬಸ್ಸಿದ್ದಾಗುತ್ತಾ? ಎಂತ ಬ್ಲಾಗಲ್ಲಿ ಬರ್ತೀಯಾ? ಹಾಯ್ ಹೇಳು, ಬರ್ತದೆ. ಆನ್ ಉಂಟು ಕ್ಯಾಮ್ರಾ. ಹಾಯ್.
ಮಣ್ಣ ಉಂಡು ಚೂರು ಲೈಟ್ ಅದು ಹೋಯ್ತಾ ಅಂದು ಅಮ್ಮನದೆಲ್ಲ ತಿನ್ನಿದ್ದದ ಬರ್ಸಾಟಿ ಜನಕ್ಕೆ ಸುಮಂತ್ ಆರ್ ಯು ರೆಡಿ ಪತನ್ 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 ಪತ್ತೋನ್ಯಾ ಕಾರ್ದಿಲ್ಲ ಸಮ ಜಂಪ್ ಹಾಪಿದ್ದಿತ್ತಲ್ಲ ಅಂದ್ಯ ಏನ ಜಂಪ್ ಇಜ್ಜಿ ಅಂದ್ಯ ಪತನ್ 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 ಬರ್ಸಾಟಿ ಜೊತೆ ನಿಕ್ಕ ಕೆಸರ್ ಪತ कार दी ಎದುರ್ದೊಂದು ಆಯ್ತು ಈ ಸಮ ಬತ್ತ ನನಗೆ ಡ್ರಿಫ್ಟ್ ಆಗ್ತದ ಉಂಟು ದಚ್ಚದ ಮಸಲು ಕೊಡಚ್ಚು ಅಡ್ವೆಂಚರ್ ಬೋಡಾ ಪಸಂದ್ ಪಸಂದ್ ತುಲ ಟೆನ್ಷನ್ ಇತ್ತು ಬೇಕು ಮೂಲೊಂಚೂರು ಟೆನ್ಷನ್ ಹಾಕೊಂಡು ಸ್ಪೀಡ್ ಬೈ ಇಲ್ಲೊಂದು ಹೊಂಡ ನೋಡಿ ನಮ್ದು ಹೆಬ್ರಿಯಲ್ಲಿ ನೋಡಿ ಈ ಬೈಕ್ ಎಷ್ಟು ಶೇಕ್ ಆಯ್ತು ಮಾರೆ ಇನ್ನು ಸ್ಕೂಟಿ ಎಲ್ಲ ಬಂದರೆ ಇನ್ನು ಅದರಲ್ಲಿ ಒಂದು ಡಜನ್ ಇಲ್ಲ 2 ಡಜನ್ ಜನ ಬೀಳ್ಬೇಕು ಜನ ಬಿದ್ದು ಮೈಕೈ ಎಲ್ಲ ಗಾಯ ಆದಮೇಲೆ ಅದು ರೋಡ್ ರಿಪೇರ್ ಆಗ್ತದೆ ಯಾಕಂದರೆ ಲಾಸ್ಟ್ ಇಯರ್ ಸಹ ಸೇಮ್ ಆಗಿದ್ದು ಲಾಸ್ಟ್ ಇಯರ್ ಎಂತ ಆಗಿದೆ ಗೊತ್ತಾ ನಾನೊಂದು ವೀಡಿಯೋ ಹಾಕಿದ್ದೆ ವೀಡಿಯೋ ಅಲ್ಲ ಫೋಟೋ ಸ್ಟೋರಿ ಅದಕ್ಕಿಂತ ಮುಂಚೆ ಎಲ್ಲರೂ ಎಲ್ಲ ಸರ್ಕಸ್ ಮಾಡಿದ್ರು ಅದು ರೋಡ್ ರಿಪೇರಿ ಆಗಲಿಕ್ಕೆ ಎಂತೆಲ್ಲ ಮಾಡಿದ್ರು ಆಯ್ತಾ ಎಂತ ಮಾಡಿದ್ರು ಸಹ ರೋಡ್ ರಿಪೇರಿ ಮಾಡಲಿಲ್ಲ ಅದ್ರ ಮತ್ತೆ ಹತ್ರದಲ್ಲೊಂದು ಫ್ರೂಟ್ಸ್ ಅಂಗಡಿ ಉಂಟು ಅವರು ಬಾಳೆಹಣ್ಣು ಗಿಡ ಇಟ್ಟರು ಅದಿಟ್ಟಾಗ ನಾನೊಂದು ಫೋಟೋ ಸ್ಟೋರಿ ಹಾಕಿದೆ ಈ ಥರ ಅಂತ ನೆಕ್ಸ್ಟ್ ಡೇನೇ ರೋಡ್ ರಿಪೇರಿ ಅದೊಂದು ರೋಡ್ ರಿಪೇರಿ ಮಾಡಿ ಚಂದ ಅಂದರೆ ಪುನಃ 2 ದಿನದಲ್ಲಿ ರೋಡ್ ಸೇಮ್ ಕಂಡೀಷನ್ ಕೋಳಿ ಆದರ್ಶಣ್ಣ ಇದ್ದಾರೆ ಅವ್ರಿಗೆ ಒಂದು ರೌಂಡ್ ಬೈಕ್ ತೋರಿಸುವ ಆದರ್ಶಣ್ಣನಿಗೆ ಇದು ಬೈಕ್ ಸೈಕಲ್ ಥರ ಆಗ್ತದೆ ಅವ್ರದ್ದು ಜೀವ ಆ ಥರ ಉಂಟಲ್ಲ ಅವರೆಲ್ಲಾದ್ರೆ ಬೈಕಲ್ಲಿ ಕೂತ್ರೆ ಬೈಕ್ ಫುಲ್ ಕೆಳಗೆ ಹೋಗ್ಬೋದು ನೋಡೋ ಒಂದು ರೌಂಡ್ ಆದರ್ಶಣ್ಣ ಇದ್ರಾ ಎಲ್ಲಿದ್ರೆ ಅದೇ ಫ್ರೆಂಡ್ನ ಎಂಚ ಉಂಟು ಗಾಡಿ ಹೇಳೋಣದ ಏರೆ ತೇಜಸ್ ಹಾಂ 6ನ ರೋಡ್ ಇಲ್ಲಿಗಲ್ ಅವು ಹೆಡ್ಲೈಟ್ ಪೂರ ಹೆಜ್ಜಿ ಹೆಂಗೆ ಚಾಪುಂಡು ಎಡ್ಡೆ ತೋಜಿನ ಮಜ್ಜಾ ಗಾಡಿ ಬಿಡ್ತೀರಾ ಬಿಡಿ ನೀವು ಗೊತ್ತಾ ಕೆಳಗೆ ಹೋಗ್ಬೋದು ಈಗ ಹೋಯ್ತಲ್ಲ ನಾನು ಹೇಳಿದಲ್ಲ ನಿಮಗೆ ಸಣ್ಣದಾಗ್ತದೆ ಅದು ಪಿಕಪ್ ಒಳ್ಳೆ ಉಂಟು ಅವರಿಗೆ ಅದು ಸಣ್ಣದಾಗ್ತದೆ ಮಾರೆ ಅವ್ರದ್ದು ವೆಯ್ಟಿಗೆ ಹಿಮಾಲಯನ್ ಅದೆಲ್ಲ ಒಳ್ಳೆ ಆಗ್ತದೆ ಯಾಕಂದರೆ ಅವ್ರದ್ದು ಬಾಡಿ ವೆಯ್ಟ್ ಉಂಟಲ್ಲ ಸಸ್ಪೆನ್ಷನ್ಸ್ ಸ್ಟಿಫ್ ಉಂಟು ಹಿಮಾಲಯನಿದು ಅಂದರೆ ತುಂಬ ಕೆಳಗೆ ಹೋಗೋದಿಲ್ಲ ಸೊ ಇನ್ನೊಂದು ನನಗೆ ಮರ್ತೋಯ್ತು ನಾ ಹೇಳಿದ್ದೆ ನೋಡಿ ತೇಜಸ್ ಅಂತ ಇದ್ದಾರಲ್ಲ ನನ್ನ ಫ್ರೆಂಡ್ ಆಟೋ ಎಕ್ಸ್ಪೋಗೆಲ್ಲ ತೊಗೊಂಡೋಗಿದ್ದಲ್ಲ ಡುಕಾಟಿ ಅವರು ಸಹ ತೊಗೊಂಡಿದ್ದಾರೆ ಸೇಮ್ ಅಲ್ಲ ಅವ್ರದ್ದು ರೋಡ್ ಇಲೀಗಲ್ ಒಂದ್ಸಲ ಅದು ಸಹ ವೀಡಿಯೋ ಮಾಡ್ತೇನೆ ನಾನು ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ಫ್ರೀ ಇದ್ದಾಗ ಮಾಡುವ ವೀಡಿಯೋ ಅಲ್ಲ ಕಂಟ್ರೋಲ್ ಉಂಟಲ್ಲ ಹಾಂ ಹೇಗೆ ಹೋದ್ರೂ ಸಹ ಕಂಟ್ರೋಲೇ ನೀವು ಇಳಿಬೇಕು ಮತ್ತೆ ಗಾಡಿ ಮೇಲೆ ಬರೋದು ಹಾಂ ನಿನ್ನೆ ಪಪ್ಪ ಸಹ ತಗೊಂಡೋದ್ರು ಒಂದು ರೌಂಡ್ 240 ಹಾಂ ಆರಾಮ್ ಹಾಂ ಸಸ್ಪೆನ್ಷನ್ ಅಲ್ಲ ಈಗ ಜೋರು ಮಳೆ ಬರ್ತದೆ ಆ ಮಳೆ ಬರೋದಕ್ಕಿಂತ ಮುಂಚೆ ನಾ ಮನೆ ಸೇರೋದು ಒಳ್ಳೆ
ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಬಾಯ್ ಬಾಯ್.